ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗೋಪಿನಂದಾಸ್ ಲೈಫ್ ಸ್ಟೈಲ್. ಗೈಸ್, ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ವಿ. ಸೊ ನಾನು ಹೇಳಿದ್ನಲ್ವ ನೆನ್ನೆ ವಿಡಿಯೋದಲ್ಲೇ, ಇವತ್ತು ಪಾಪುಗೆ ಅಮ್ಮಾಟಿತ್ತಲ್ವ, ದೇವ್ರಿಗೆ ಪೂಜೆ ಮಾಡ್ಕೊಂಡು ಬರಬೇಕು. ಸೊ ಅಂದರೆ ಅಮ್ಮಾಟಿ ಅವ್ನಿಗೆ ಇನ್ನೇನು 15 ದಿನ ಆಗಿದೆ. ಸೊ ಇವತ್ತು ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಡು ಬರಬೇಕು ಸೀರೆ ಇಟ್ಕೊಂಡು. ಇವತ್ತು ಪೌರ್ಣಮಿ ಆಗಿರೋದ್ರಿಂದ ಕೋಳಿಯನ್ನು ಕಟ್ ಮಾಡಲ್ಲ, ಬರೀ ಪೂಜೆ ಮಾಡ್ಕೊಂಡು ಬರೋದಷ್ಟೇ. ತಂಬಿಟ್ಟು ಮಾಡ್ಕೊಂಡು ಹೋಗಿ ನಮ್ಮ ಅತ್ತೆಯವರು ತಂಬಿಟ್ಟಿಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ನಾನಿವಾಗ ಬೆಲ್ದನ್ನಕ್ಕೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಬನ್ನಿ ಹೇಗೆ ಹೋಗುತ್ತೆ ಡೇ ಅಂತ ನೋಡೋಣ ಗೈಸ್. ನಮ್ಮ ಅತ್ತೆಯವರು ಇಲ್ಲಿ ತಂಬಿಟ್ಟಿಗೆ ಅಂತ ಹೇಳಿಬಿಟ್ಟು ಅಕ್ಕಿ ಎಲ್ಲನೂ ಜರಟಿ ಇಟ್ಕೊಳ್ತಾ ಇದ್ರು. ಸೊ ಈ ಒಂದು ಅಕ್ಕಿನ ರಾತ್ರಿನೇ ನೆನೆಸಿ ಹಾರಾಕಿದ್ರು, ಕೆಂಪಕ್ಕಿ ಹಾಕ್ಕೊಂಡಿದ್ದಾರೆ. ಅದಾದಮೇಲೆ ನಾನಿಲ್ಲಿ ಬೆಲ್ದನ್ನಕ್ಕೆ ಅಂತ ಹೇಳಿಬಿಟ್ಟು ಬಿಸಿನೀರಿಗೆ ಸ್ವಲ್ಪ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ನನಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ನಾನು ಮಾಡ್ಕೊಳ್ತಾ ಇರೋದು. ಸೊ ಅದಕ್ಕೆ ನಾನೇನು ಅಳತೆ ಹೇಳ್ತಾ ಇಲ್ಲ. ಅಕ್ಕಿ ಹಾಕ್ಕೊಂಡಿದ್ದಾದಮೇಲೆ ಅದಕ್ಕೆ ಸ್ವಲ್ಪ ಹೆಸರುಬೇಳೆ ಹಾಕ್ಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸೊ ಇದು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಅಕ್ಕಿ ಬೇಯೋದಕ್ಕೂ ಮುಂಚೆ ಯಾವುದೇ ಕಾರಣಕ್ಕೂ ಬೆಲ್ಲ ಹಾಕಕ್ಕೆ ಹೋಗಬಾರ್ದು. ಯಾಕೆ ಅಂತಂದರೆ ನೀವೇನಾದ್ರು ಬೆಲ್ಲ ಹಾಕಿದ್ದೀರ ಅಂದರೆ ಅಕ್ಕಿ ಬೇಯೋದಿಲ್ಲ. ಸೊ ಅದಕ್ಕೋಸ್ಕರ. ಆಮೇಲೆ ಸೈಡಲ್ಲಿ ಹಾಗೆ ತುಪ್ಪ ಹಾಕ್ಕೊಂಡು ಗೋಡಂಬಿ ಮತ್ತು ದ್ರಾಕ್ಷಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಫಸ್ಟು ಗೋಡಂಬಿ ಹಾಕಿಬಿಟ್ಟು ಸ್ವಲ್ಪ ಕಲರ್ ಬಂದಮೇಲೆ ದ್ರಾಕ್ಷಿ ಹಾಕಿ ಆಫ್ ಮಾಡಿದ್ರೆ ಸಾಕು. ಆ ಬಿಸಿಗೇನೆ ದ್ರಾಕ್ಷಿ ಕ್ಲೀನಾಗಿ ಇದಾಗುತ್ತೆ. ಆಮೇಲೆ ಇದನ್ನು ಎತ್ತಿ ನಾನು ಬೆಲ್ಲದನ್ನಕ್ಕೆ ಹಾಕ್ತಾಯಿದ್ದೀನಿ. ಸೊ ನಾವು ಬೆಲ್ಲ ಹಾಕೋಕ್ಕೂ ಮುಂಚೆನೇ ನಾವು ತುಪ್ಪ ಮತ್ತು ಇದನ್ನೆಲ್ಲ ಹಾಕಿದ್ರೆ ಆ ಒಂದು ಘಮ ಅನ್ನೋದಿರುತ್ತಲ್ವ, ಅದು ತುಂಬ ಚೆನ್ನಾಗಿರುತ್ತೆ ತುಪ್ಪದ್ದು. ಸೊ ಅದಾದಮೇಲೆ ಅಕ್ಕಿ ಎಲ್ಲ ಬೆಂದಿತ್ತು ಅಂತ ಬೆಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಚೆನ್ನಾಗಿ ನುಣ್ಣಕ್ಕಾದರೆ ಅಕ್ಕಿ ತುಂಬಾ ಚೆನ್ನಾಗಿರುತ್ತೆ ಬೆಲ್ಲದನ್ನ ಅಥವಾ ಪೊಂಗಲ್ಗೆಲ್ಲ. ಆಮೇಲೆ ಕೊಬ್ಬರಿ ಮತ್ತು ಏಲಕ್ಕಿನ ಮಿಕ್ಸಿಗೆ ಹಾಕ್ಕೊಂಡು ನಾನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಹಸಿ ಕೊಬ್ಬರಿ ಹಾಕ್ಕೋಬೋದು, ಇಲ್ಲಾಂದರೆ ಒಣಗಿರೋ ಕೊಬ್ಬರಿ ಕೂಡ ಹಾಕ್ಕೋಬೋದು. ಯಾವುದಿರುತ್ತೋ ಅದನ್ನು ಹಾಕ್ಕೊಳ್ಳಿ, ಪರವಾಗಿಲ್ಲ. ಸೊ ಏಲಕ್ಕಿ ಕೂಡ ನಾನು ಮಿಕ್ಸಿಗೆ ಹಾಗೆ ಹಾಕಿದೆ ಜೊತೆಲಿ, ಕೊಬ್ಬರಿ ಜೊತೆಲೇ. ಸೊ ಫೈನಲಿ ಇವಾಗ ಬೆಲ್ದನ್ನ ರೆಡಿ ಆಯಿತು. ಹಾಗೆ ನಾನು ಮಾರ್ನಿಂಗ್ ಮತ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ಬರೋಷ್ಟು ಲೇಟ್ ಆಗುತ್ತೆ, ಆಮೇಲೆ ಅಡುಗೆ ಮಾಡೋಷ್ಟು ಮತ್ತೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ವಾಂಗಿಬಾತ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ, ಸಾಸಿವೆ ಮತ್ತು ಕಡಲೆಬೇಳೆ, ಉದ್ದಿನಬೇಳೆ, ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಆಗಿದ್ದಾದಮೇಲೆ ಬೆಳ್ಳುಳ್ಳಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಸೊ ಆಮೇಲೆ ಗೋಡಂಬಿ ಸ್ವಲ್ಪ ಹಾಕ್ಕೊಂಡು ಕರಿಬೇವು ಸೊಪ್ಪು ಸ್ವಲ್ಪ ಹಾಕಿ ಒಣ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಹಸಿ ಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು. ಆಮೇಲೆ ಇದು ಸ್ವಲ್ಪ ಫ್ರೈ ಆಗಿದ್ದಾದಮೇಲೆ ಆನಿಯನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಫುಲ್ಲು ಕಲರ್ ಬರಬೇಕು, ಆ ರೀತಿ ಫ್ರೈ ಮಾಡ್ಕೊಂಡು, ಅಂದರೆ ಫುಲ್ಲು ಸೀದೋಗೋ ಥರ ಹಾಕಬಾರ್ದು. ಸ್ವಲ್ಪ ಕಲರೆಲ್ಲ ಬಂದಿದ್ದಾದಮೇಲೆ ನಾನು ಇದಕ್ಕೆ ಬದನೆಕಾಯಿನ ಆ್ಯಡ್ ಮಾಡ್ಕೊಳ್ತೀನಿ. ಬದನೆಕಾಯಿ ಆದಷ್ಟು ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಅಂದರೆ ಚೆನ್ನಾಗಿ ಬೇಯಿಸ್ಕೊಳ್ಳಿ ಎಣ್ಣೆಲ್ಲೇ. ಯಾವುದೇ ಕಾರಣಕ್ಕೂ ಇದಕ್ಕೆ ನೀರೆಲ್ಲ ಜಾಸ್ತಿ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ, ಅದು ಚೆನ್ನಾಗಿರೋದಿಲ್ಲ. ಸೊ ಈಗ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಈ ರೀತಿ ಫ್ರೈ ಎಲ್ಲ ಮಾಡ್ಕೊಂಡಿದ್ದಾದಮೇಲೆ ನಾನು ಇದಕ್ಕೆ ವಾಂಗಿಬಾತ್ ಪೌಡರ್ ಬರುತ್ತಲ್ವ, ಅದನ್ನು ನಾನು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಡಿಲ್ಲ, ನಾನು ಅಂಗಡಿಯಿಂದ ತೊಗೊಂಡು ಬಂದಿದ್ದು. ಸೊ MTR ಅವ್ರದ್ದು ವಾಂಗಿಬಾತ್ ಪೌಡರ್ನ ತೊಗೊಂಡು ಬಂದಿದ್ದೆ. ಸೊ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು 3 ಸ್ಪೂನಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಬದನೆಕಾಯಿ ಜಾಸ್ತಿ ಇದೆ. ಸೊ ಅದಕ್ಕೋಸ್ಕರ ನಾನು 3 ಸ್ಪೂನಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಹುಣಸೆಹಣ್ಣು ಇರುತ್ತಲ್ವ, ಹುಣಸೆಹಣ್ಣು ರಸನ ಇದಕ್ಕೆ ಆ್ಯಡ್ ಮಾಡಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸೊ ಫೈನಲಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಬದನೆಕಾಯಿ ಬೆಂದಿದ್ದಾದಮೇಲೆ ನಾವು ಸ್ಟವ್ ಆಫ್ ಮಾಡ್ಕೋಬೇಕು. ಮರ್ತೋದೆ, ಈ ಒಂದು ಒಣ ಕೊಬ್ಬರಿ ಇದೆಯಲ್ವ, ಇದನ್ನು ಆ್ಯಡ್ ಮಾಡ್ಕೊಂಡಿದ್ದೆ. ನಿಮಗೆ ಬೇಕು ಅಂದರೆ ಹಸಿ ಕೊಬ್ಬರಿ ಕೂಡ ಹಾಕ್ಕೋಬೋದು. ನಂತರ ಒಣ ಕೊಬ್ಬರಿ ಸ್ವಲ್ಪ ಇತ್ತು, ಅದನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ನಾವು ಮಾಡಿಟ್ಕೊಂಡಿರೋಂತಹ ರೈಸ್ನ ಮಿಕ್ಸ್ ಮಾಡಿದ್ರೆ ಮುಗೀತು ವಾಂಗಿಬಾತ್. ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಸಾಲ್ಟು ಮತ್ತು ಖಾರ ಎಲ್ಲ ನೋಡಿಕೊಂಡು ನೀವು ಆ್ಯಡ್ ಮಾಡ್ಕೊಳ್ಳಿ. ಫೈನಲಿ ವಾಂಗಿಬಾತ್ ರೆಡಿ ಆಯಿತು. ಸೊ ನಮ್ಮ ಅತ್ತೆಯವರು ದೀಪಗಳೆಲ್ಲ ಮಾಡಿ ಅದು ದೀಪ ಹಚ್ಚಿದ್ರು. ನಾನಿನ್ನು ಕಡ್ಡಿ ಹಚ್ಚಿ ಪೂಜೆ ಮಾಡಬೇಕಿತ್ತು. ಸೊ ಅದಕ್ಕೋಸ್ಕರ ನಾನು ಬಂದು ಪೂಜೆ ಮಾಡೋಕ್ಕೆ ಬಂದೆ. ಆಮೇಲೆ ಎಲ್ಲ ರೆಡಿ ಮಾಡಿಕೊಂಡು ದೇವಸ್ಥಾನದ ತಗೊಂಡು ಹೋಗಬೇಕಿತ್ತು. ಇವತ್ತು ನಾನು, ನಮ್ಮ ಅತ್ತೆ, ನನ್ನ ಹಸ್ಬೆಂಡ್, ಪಾಪು 4 ಜನ ಹೋಗ್ತೀವಿ. ಸೊ ಇಲ್ಲಿ ಮನೇಲಿ ಫಸ್ಟು ಪೂಜೆ ಮುಗಿಸೋಣ ಅಂತ ಹೇಳಿಬಿಟ್ಟು ಮನೇಲಿ ಮಾಡ್ತಾಯಿದ್ದೀನಿ. ಈಗ ನಂದು ಪೂಜೆ ಎಲ್ಲ ಮುಗೀತು. ಸೊ ಹಾಗೆ ಬ್ಲೌಸ್ ಪೀಸ್ ಕಟ್ ಮಾಡಬೇಕಿತ್ತು ದೇವ್ರ ಹತ್ರ ಇಡೋ ಸೀರೆಗೆ. ಸೊ ಹಾಗೆ ನಿಮಗೂ ತೋರಿಸೋಣ ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದೀನಿ. ಸೀರೆ ಹೇಗಿದೆ ಗೈಸ್, ಚೆನ್ನಾಗಿದೆಯಲ್ವಾ? ಇದು ಫ್ಲವರ್ಸ್, ಅಂದರೆ ಒಂಥರ ವೈಟ್ ಕಲರ್ ಫ್ಲವರ್ಸ್ ಬಂದಿದೆ. ತುಂಬ ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು, ಅದಕ್ಕೆ ತೊಗೊಂಡು ಬಂದೆ. ಹೇಗಿದೆ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ.
ಹಾಗೆ ಪೂಜೆಗೆ ಏನೇನು ಬೇಕಿತ್ತಲ್ವ ಅದೆಲ್ಲ ತೊಗೊಳ್ತಾ ಇದ್ದೀನಿ. ಪ್ರಸಾದ ಮಾಡಿದ್ದೆ ಅಂತ ಹೇಳಿದ್ನಲ್ವ ಬೆಲ್ದನ್ನ, ಸೊ ಅದನ್ನು ತೊಗೊಂಡು ಹಾಗೆ ಸೀರೆ ಮತ್ತು ಆಮೇಲೆ ಬೇವಿನ ಸೊಪ್ಪು, ಹೂವು, ಬಾಳೆಹಣ್ಣು, ಕಡ್ಡಿ ಕರ್ಪೂರ ಎಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ. ದೇವ್ರಿಗೆ ಪೂಜೆ ಮಾಡೋದಕ್ಕೆ ಏನೇನು ಬೇಕೋ ಎಲ್ಲ ತೊಗೊಂಡಿದ್ದೀನಿ. ಅಲ್ಲೇ ದೀಪಗಳಿರುತ್ತೆ, ಸೊ ಅದಕ್ಕೆ ದೀಪದ ಎಣ್ಣೆ ಕೂಡ ತರಿಸ್ಕೊಂಡಿದ್ದೆ. ಆಮೇಲೆ ಬೆಲ್ದನ್ನ ಇಟ್ಟಾಗ ಮಾರಮ್ಮ ದೇವರಿಗೆ ಸ್ವಲ್ಪ ಮೊಸರು ಹಾಕಿ ಇಡಬೇಕು ಅಂತಾರೆ, ಸೊ ಅದಕ್ಕೆ ಮೊಸರೆಲ್ಲ ತೊಗೊಂಡು ಹೋಗಬೇಕಾದ್ರೆ ಆಮೇಲೆ ನಮ್ಮ ಅತ್ತೆಯವರು ಅರಿಶಿನ ದಾರ ಮಾಡಿದರು, ಅದೆಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ. ಸೊ ಇವಾಗ ಎಲ್ಲ ಎತ್ತಿಟ್ಕೊಂಡಿದ್ದಾಯಿತು, ಇನ್ನು ದೇವಸ್ಥಾನಕ್ಕೆ ಹೋಗಬೇಕು. ಸೊ ನನ್ನ ಕೂದಲು ಕೂಡ ಅಷ್ಟೇ ಫುಲ್ಲು ಇವಾಗ ಉದುರು ಸ್ವಲ್ಪ ಎಲ್ಲ ಕಡಿಮೆ ಆಗಿಬಿಟ್ಟಿದೆ. ಯಾಕೆಂದರೆ ಇತ್ತೀಚೆಗೆ ನಾನು ಸ್ವಲ್ಪ ಹೇರ್ ಕೇರ್ನ ಸ್ಟಾರ್ಟ್ ಮಾಡಿದ್ದೀನಿ, ಸೊ ಅದಕ್ಕೋಸ್ಕರ ಹೇಗಿದೆ ಅಂತ ಹೇಳ್ಬಿಟ್ಟು ನೋಡಿ. ಹಾಗೆ ಈ ದಿಂಡನ್ನು ನಮ್ಮಮ್ಮ ಕೊಟ್ಟು ಕಳಿಸಿದ್ರು. ಈಗ ನಾನು ನಮ್ಮ ಅತ್ತೆ, ನನ್ನ ಹಸ್ಬೆಂಡ್ ಎಲ್ಲ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಸೊ ನನ್ನ ಹಸ್ಬೆಂಡ್ ವೀಡಿಯೋ ಮಾಡ್ತಾಯಿದ್ದಾರೆ, ಹಾಗೆ ಮಗುನೂ ಅವರೇ ಇಟ್ಕೊಂಡಿದ್ದಾರೆ. ಇವಾಗ ಮಾರಮ್ಮನಿಗೆ ಪೂಜೆ ಎಲ್ಲ ಮಾಡಬೇಕು. ದೇವ್ರ ದಯೆಯಿಂದ ನನ್ನ ಮಗ ಚೆನ್ನಾಗಿರಲಿ ಅಂತ ಕೇಳ್ಕೊಳ್ತೀನಿ. ಸೊ ನನ್ನ ಮಗನಿಗೆ ಫಸ್ಟ್ ಇಯರಲ್ಲಿ ಇದ್ದಾಗ ಒಂದು ಸಲ ಅಮ್ಮ ಬಂದಿತ್ತು ಅಂತ ಅನಿಸುತ್ತೆ, ಅದು ನಮ್ಮ ಅಮ್ಮ ಮನೇಲಿದ್ದಾಗ ಬಂದಿದ್ದು. ಅದಾದಮೇಲೆ ಇದು ಸೆಕೆಂಡ್ ಟೈಮು. ಸೊ ಅದಕ್ಕೆ ಸೀರೆ ಎಲ್ಲ ಇಟ್ಟು ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಬಂದಿದ್ದು. ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ನಲ್ವ, ಅಂದರೆ ನೆನ್ನೆ ವೀಡಿಯೋದಲ್ಲಿ ಹೇಳಿದ್ನಲ್ವ ಸೀರೆ ಇಟ್ಟು ಪೂಜೆ ಮಾಡ್ಕೊಂಡು ಬರಬೇಕು ಅಂತ. ಇವತ್ತು ಪೌರ್ಣಮಿ ಆಗಿರೋದ್ರಿಂದ ಕೋಳಿ ಕಟ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ಅದಕ್ಕೆ ನಮ್ಮ ಮಾವ ಅವರು ಕೋಳಿ ದುಡ್ಡು ಏನಿದೆಯೋ ಅದನ್ನ ಉಣ್ಣಿಗೆಗೆ ಹಾಕ್ಬಿಟ್ಟು ಬಂದುಬಿಡಮ್ಮ, ಏನೂ ಆಗಲ್ಲ ಅಂತಂದರು. ಸೊ ಅದಕ್ಕೋಸ್ಕರ ಉಣ್ಣಿಗೆಗೆ 501 ರೂಪಾಯಿ ಹಾಕಿಬಿಟ್ಟು ಪೂಜೆ ಎಲ್ಲ ಮಾಡಿಕೊಂಡು ನಮ್ಮ ಪಾಪು ಕೈಲಿ ಪೂಜೆ ಮಾಡಿಸಿ ಬಂದ್ವಿ ಗೈಸ್. ಆಮೇಲೆ ನಮ್ಮಮ್ಮ ಪಾಪುನ ನೋಡಿ 1 ತಿಂಗಳು ಆಗೋಗ್ಬಿಟ್ಟಿತ್ತು. ಯಾಕಂದರೆ ಅಮ್ಮ ಬಂದಮೇಲೆ ನಾವು ಅವನ್ನ ಎಲ್ಲೂ ಕರ್ಕೊಂಡು ಹೋಗಿರಲಿಲ್ಲ. ಸೊ ಅದಕ್ಕೆ ನಮ್ಮಮ್ಮ ಕೂಡ ಬಂದಿದ್ರು. ಬರ್ಬೇಕಾದ್ರೆ ಫ್ರೂಟ್ಸು ಮತ್ತು ಅವರ ಬೀಜ ಎಲ್ಲ ತೊಗೊಂಡು ಬಂದಿದ್ದರು. ಆಮೇಲೆ ಅಕ್ಷಯನ ಕರ್ಕೊಂಡು ಬಂದಿದ್ದರು. ಇವರು ಹುಡುಗ, ನಮ್ಮೂರು ಹುಡುಗ, ಸೊ ಅವ್ರನ್ನೇ ಕರ್ಕೊಂಡು ಬಂದಿದ್ದರು. ನಮ್ಮ ಪಾಪು ನಮ್ಮಮ್ಮವ್ರ ಜೊತೆ ಆಡ್ತಾಯಿದ್ದಾನೆ. ಇನ್ನೇನು ಹೋಗಬೇಕು ಅಂದಾಗ ಅವ್ರ ಜೊತೆ ಆಡ್ತಾಯಿದ್ದಾರೆ. ಅವರು ನಮ್ಮಮ್ಮನೂ ಹೇಳ್ತಾಯಿದ್ರು ಸಣ್ಣ ಆಗಿಬಿಟ್ಟಿದ್ದಾನೆ ಈ ನಡುವೆ ಅಂತ ಹೇಳ್ಬಿಟ್ಟು. ಸೊ ಹೌದು, ಅಮ್ಮ ಬರೋಕ್ಕೂ ಮುಂಚೆ ಸ್ವಲ್ಪ ದಿನದ ಮುಂಚೆ ಚೆನ್ನಾಗಿದ್ದ, ಮತ್ತು ಇವಾಗ ಸಣ್ಣ ಆಗಿಬಿಟ್ಟಿದ್ದಾನೆ. ಅವನು ಹಾಗೆ ಏನಾದರೂ ಒಂದು ಸ್ವಲ್ಪ ಹುಷಾರಿಲ್ಲ ಅಂದರೆ ಸಣ್ಣ ಆಗಿಬಿಡ್ತಾನೆ. ಎಲ್ಲ ಮಕ್ಕಳು ಹಾಗೆ ಅಲ್ವಾ. ಸೊ ಹಾಗೆ ಸ್ವಲ್ಪ ಹೊತ್ತು ನಮ್ಮಮ್ಮ ಇದ್ದು ಮಾತಾಡ್ಸ್ಕೊಂಡು ಹೋದ್ರು. ತುಂಬ ಹೊತ್ತು ಇರಲಿಲ್ಲ, ಯಾಕಂದರೆ ಹಸು ಇರೋದ್ರಿಂದ ಮತ್ತು ಅವರು ಹೋಗಿ ಹಾಲೆಲ್ಲ ಹಿಂಡಬೇಕು. ಸೊ ಅದಕ್ಕೆ ಸ್ವಲ್ಪ ಹೊತ್ತು ಮಾತಾಡಿಸ್ಕೊಂಡಿದ್ರು. ಅವನಿಗೆ ಅಂತ ಬಿಸ್ಕೆಟು ಚಾಕ್ಲೇಟ್ ಎಲ್ಲ ತೊಗೊಂಡು ಬಂದಿದ್ರು, ಹೋಗಿ ಮುಚ್ಚಿಟ್ಕೊಂಡಿದ್ದ. ಸೊ ಆಮೇಲೆ ನಮ್ಮಮ್ಮವರು ಅವ್ನು ನೋಡಿಕೊಂಡು ಮಾತಾಡಿಸ್ಕೊಂಡು ಹೋದರು. ನಾನು ಹೇಳಿದೆ ಅವ್ರಿಗೆ, ನೀವೇ ಒಂದು 28ನೇ ತಾರೀಕು ಬರ್ಡೇ ಇದೆ, ನಾನು ಕರ್ಕೊಂಡು ಬರ್ತೀನಿ ತಾನೆ, ಏನಕ್ಕೆ ಬರ್ತೀಯ, ಬೇಡ ಬಿಡು ಅಂತ. ಬಟ್ ಅವ್ರು ಕೇಳಲಿಲ್ಲ, ನೋಡಲೇಬೇಕು ಅಂತ ಅಂದ್ಕೊಂಡು ಅವ್ರು ಬಂದಿದ್ದು. ನಾನು ಯಾಕೆ ಅವ್ರ ಪ್ರೀತಿನ ತಡಿಬೇಕು ಅಂತ ನಾನೇನು ಮಾತಾಡೋಕ್ಕೆ ಹೋಗಲಿಲ್ಲ, ಸುಮ್ಮನೆ ಆಗುತ್ತೆ. ಬಟ್ ಬಂದು ಮಾತಾಡಿಸ್ಕೊಂಡು ಹೋದರು. ಅವ್ರು ಹೋಗಿ ಸ್ವಲ್ಪ ಹೊತ್ತು ಆದಮೇಲೆ ನನ್ನ ಮಗ ಸ್ಟಾರ್ಟ್ ಮಾಡ್ದೆ ಆಡೋದಕ್ಕೆ. ಅವ್ರು ಹೋದ್ರು ಅಂತೆಲ್ಲ ಅವ್ನು ಅಳ್ತಾ ಇರೋದಿಲ್ಲಿ. ಅವನೇನೋ ಕೇಳಿದ ನಾವು ಕೊಟ್ಟಿಲ್ಲ, ಅದಕ್ಕೆ ಎಲ್ಲರ ಮೇಲೇನೂ ಕೋಪ ಮಾಡ್ಕೊಂಡಿದ್ದಾನೆ. ನೋಡಿ ಹೇಗೆ ಆಡ್ತಾ ಇದ್ದಾನೆ. ಬಾ ಅಪ್ಪ, ಜ್ಯೂಸ್ ಎಲ್ಲ ಕುಡ್ಕೊಬಿಡಿ ಅಪ್ಪ, ನೀವು ಅವನು ಕೊಡಬೇಡಿ. ಎತ್ಕೊಳ್ಳಿ ಅಪ್ಪ ಬೇಗ. ಕಣ್ಣಲ್ಲಿ ಮಾತ್ರ ನೀರು ಬರ್ತಿಲ್ಲ. ಬರಲ್ಲ ಬೇಡ ಇದು ಇವ್ನು ಚೆನ್ನಾಗಿದ್ರೆ ಚೆನ್ನಾಗಿ ಆಟಾಡ್ಕೊಂಡಿರ್ತಾನೆ, ಕೋಪ ಬಂದರೆ ಎಲ್ಲರ ಮೇಲೂ ತೀರಿಸ್ತಾನೆ. ಸೊ ನೈಟು ಒಂದು ಕ್ಲಿಪ್ ತೆಗೆದೆ ಇವಂದು, ಅವ್ರ ಅಜ್ಜಿ ಅವ್ರ ತಾತ ಜೊತೆ ಹೇಗೆ ಆಡ್ತಾನೆ ನೋಡಿ. ಅದನ್ನು ಎತ್ತಿಟ್ಟು ಎಲ್ಲಕ್ಕೆ ಬೀಳುತ್ತೆ ಅಂತ ನೋಡಲ್ಲ, ನೋಡ್ಕೊಳ್ಳಿ. ಇವಾಗ ಟಿ ವಿಗೆ ಎಸೆದ್ಬಿಡ್ತಾನೆ, ಜಸ್ಟ್ ಮಿಸ್ಸು, ಟಿ ವಿ ಹೊಡೆಯಲ್ಲ. ಒಂದಲ್ಲ ಒಂದಿನ ಟಿ ವಿ ಹೊಡೆಯುತ್ತೆ ನಮ್ಮ ಮನೇಲಿ, ಅದು ನನಗೆ ಗೊತ್ತು. ಯಾಕಂದರೆ ಗೋಳಿಗಳೆಲ್ಲ ಎತ್ತಿ ಬಿಸಾಕ್ತಾ ಇರ್ತಾನೆ. ನಮ್ಮ ಮಾವವ್ರನ್ನ, ನಮ್ಮ ಅತ್ತೆಯವ್ರನ್ನೆಲ್ಲ ಹೊಡಿತಾ ಇರ್ತಾನೆ. ಏನೋ ಒಂದು ಹೊಡೆದಾಕೋರ್ಗು ಇವರಿಗೆ ಸಮಾಧಾನ ಆಗಲ್ಲ. ಸೊ ಗೈಸ್, ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸೊ ನನ್ನ ಒಂದು ಸ್ಮಾಲ್ ಮೆಮೊರೀಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದು ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ. ವ್ಯೂಸ್ ಹೋಗ್ತಾ ಇಲ್ಲ, ಬಟ್ ಆದರೂ ನಾನು ಟ್ರೈ ಮಾಡ್ತೀನಿ. ನೋಡೋಣ ಏನಾಗುತ್ತೆ. 100 ವ್ಲಾಗ್ಸ್ ಆಗುವಷ್ಟರಲ್ಲಿ ಅಟ್ಲೀಸ್ಟ್ ಒಂದು ವೀಡಿಯೋ ಆದರೂ ವೈರಲ್ ಆಗುತ್ತೇನೋ ಅಂತ ನೋಡೋಣ. ನನ್ನ ಒಂದು ವೀಡಿಯೋಸಲ್ಲಿ ನಿಮಗೇನಾದರೂ ತಪ್ಪು ಕಾಣಿಸ್ತಾ ಇದ್ದರೆ ಪ್ಲೀಸ್ ನನಗೆ ಹೇಳಿ. ಈ ಥರ ಅಲ್ದಿರ ಬೇರೆ ಯಾವ ಥರ ವೀಡಿಯೋಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ನಾನು ಆ ಥರ ವೀಡಿಯೋಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಗೈಸ್. ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್ ಗೈಸ್.